ಕಾವೇರಿ ಥಿಯೇಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಯಿ ವಿನಾಯಕ. ವೀಕ್ಷಕರೇ, ಕಳೆದ 50 ವರ್ಷಗಳಿಂದ ಪ್ರದರ್ಶನ ತೋರಿದ್ದಂತಹ ಕಾವೇರಿ ಚಿತ್ರಮಂದಿರಕ್ಕೆ ಈಗ ತೆರೆ ಬಿದ್ದಿದೆ. ಜನವರಿ 11, 1974ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಪಂಜರ ಸಿನಿಮಾದ ಮೂಲಕ ಆರಂಭಗೊಂಡಿತ್ತು ಈ ಚಿತ್ರಮಂದಿರ. ಇತ್ತೀಚೆಗಷ್ಟೇ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿತ್ತು. ಹಾಗಿದ್ರೆ ಈ ಚಿತ್ರಮಂದಿರ ಕ್ಲೋಸ್ ಆಗೋದಕ್ಕೆ ಕಾರಣವೇನು? ನಾನು ಹೇಳ್ತೀನಿ ಕೇಳಿ. ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಿಲ್ಲ, ಎಲ್ಲರೂ OTT ಮೊರೆ ಹೋಗಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಲೇ ಇತ್ತು. ಇದರ ನಡುವೆ ಕಾವೇರಿ ಚಿತ್ರಮಂದಿರ ಸ್ಥಗಿತಗೊಂಡಿದ್ದು ಒಂದು ಯುಗವೇ ಅಂತ್ಯವಾದಂತಾಗಿದೆ. ಅಕ್ಷಯ್ ಕುಮಾರ್ ಹಾಗೂ ಟೈಗರ್ ಶ್ರಾಫ್ ಅಭಿನಯದ ಛೋಟೆ ಮಿಯಾ ಬಡೆ ಮಿಯಾ ಎಂಬ ಚಿತ್ರವನ್ನು ಕೊನೆಯದಾಗಿ ಏಪ್ರಿಲ್ 20ರಂದು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಇದರ ಬಗ್ಗೆ ಮಾಲೀಕರಾಗಿರುವಂತಹ ಪ್ರಕಾಶ್ ನರಸಿಂಹಯ್ಯ ಹೇಳೋದೇನೆಂದ್ರೆ, ಕಳೆದ 5 ವರ್ಷಗಳಿಂದ ಪ್ರೇಕ್ಷಕರ ಕೊರತೆಯಾಗಿದೆ ಮತ್ತು ಕೊರೋನಾ ನಂತರ ಎಲ್ಲರೂ ಸಹ OTT ಮೊರೆ ಹೋಗಿದ್ದಾರೆ. ಹೀಗಾಗಿ ಚಿತ್ರಮಂದಿರಕ್ಕೆ ಬರುವವರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಮೊದಲು ಈ ಚಿತ್ರಮಂದಿರ ಆರಂಭವಾದಾಗ 1384 ಆಸನಗಳಿದ್ದವು. ನಂತರ 1995ರಲ್ಲಿ ಈ ಥಿಯೇಟರ್ ಅನ್ನ ರಿನೋವೇಟ್ ಮಾಡ್ತಾರೆ. ನಂತರ ಇದರ ಆಸನಗಳು 1100 ಆಸನಗಳಾಗುತ್ತೆ. ಅದೇನೇ ಇರಲಿ, ಸ್ಯಾಂಕಿ ರಸ್ತೆಯಲ್ಲಿದ್ದಂತಹ ಕಾವೇರಿ ಥಿಯೇಟರ್ ಅಂತ್ಯಗೊಂಡಿದ್ದು ಸಿನಿ ರಸಿಕರಿಗೆ ಬೇಸರವನ್ನುಂಟು ಮಾಡಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಸಾಯಿರಾಮ್.